ಅಖಾಡದಲ್ಲಿ ನಾಳೆಯೇ ಮತದಾನ. ಎಲ್ಲೆಲ್ಲೂ ಮನೆ ಮನೆ ಪ್ರಚಾರದ ಅಬ್ಬರ. ಮನೆ ಮನೆಗಳಿಗೆ ಇಳಿದು ಪ್ರಚಾರಕ್ಕೆ ಮಾಡ್ತಾ ಇದ್ದಾರೆ, ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ನಾಯಕರು ಮನೆ ಮನೆಗೆ ತೆರಳುತ್ತಾ ಇದ್ದಾರೆ. ಮನೆ ಮನೆ ಪ್ರಚಾರದಲ್ಲಿ ಈಗ ಸೈಲೆಂಟ್ ಗೇಮ್. ಕಡೆ ದಿನ ಮತದಾರನ ಮನಗೆಲ್ಲುವಂತಹ ಅಂತಿಮ ಹಂತದ ಸರ್ಕಸ್ಸು ಕಸರತ್ತನ್ನ ಮಾಡ್ತಾ ಇದ್ದಾರೆ. ಬೆಂಬಲಿಗರು ಕಾರ್ಯಕರ್ತರಿಂದಲೂ ಕಡೆ ಕ್ಷಣದ ಕಸರತ್ತು ನಡೀತಾ ಇದೆ. ಇವತ್ತು ಏನಿದ್ರು ಕೂಡ ಮನೆ ಮನೆಗೆ ತೆರಳಿ ಅವರು ಮತಯಾಚನೆಯನ್ನ ಮಾಡಬೇಕು, ಮನೆ ಮನೆ ಪ್ರಚಾರವನ್ನ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳು, ಬೆಂಬಲಿಗರು, ಕಾರ್ಯಕರ್ತರು ಮತಯಾಚನೆಯನ್ನ ಮಾಡ್ತಿದ್ದಾರೆ. ಮತದಾರನ ಮನಗೆಲ್ಲುವಂತಹ ಕಡೆ ಕ್ಷಣದ ಸರ್ಕಸ್ ಇವತ್ತು ಸಂಜೆ 6 ಗಂಟೆವರೆಗೂ ಕೂಡ ಅವರು ಮತಯಾಚನೆ ಮಾಡಬಹುದು ಮನೆ ಮನೆಗೆ ತೆರಳಿ. ಆದ್ರೆ ಇವತ್ತು ಬಹಳ ಮುಖ್ಯವಾಗಿ ಕಾಣೋದಕ್ಕೆ ಸಿಗೋದು ಕುರುಡು ಕಾಂಚಾಣದ ಸದ್ದು ಜೋರಾಗಿ ನಡೆಯುತ್ತೆ ಅನ್ನುವಂತಹ ಚರ್ಚೆಗಳು ಕೇಳಿ ಬಂದಿದೆ. ಮತದಾರರಿಗೆ ಹಣ ಹಂಚುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲೇ ಚುನಾವಣಾ ಆಯೋಗ ಹದ್ದಿನ ಕಣ್ಣನ್ನ ಇಟ್ಟಿದೆ. ಇವತ್ತು ಮನೆ ಮನೆ ಪ್ರಚಾರ ಮಾಡುವ ಸಂದರ್ಭದಲ್ಲಿ ಏನಾದ್ರೂ ಈ ರೀತಿಯ ಘಟನೆಗಳು ನಡೆಯುತ್ತಾ ಅಂತ ಹೇಳಿ. ಇನ್ನು ಸಂಜೆ 6 ಗಂಟೆವರೆಗೆ ಮಾತ್ರ ಮನೆ ಮನೆ ಪ್ರಚಾರ ಮಾಡೋದಕ್ಕೆ ಅವಕಾಶ ಇರೋದು. ಮನೆ ಮನೆ ಪ್ರಚಾರದ ವೇಳೆ ಯಾರು ಮೈಕ್ ಬಳಸಬಾರದು, ಕ್ಷೇತ್ರದಲ್ಲಿ ಗುಂಪು ಗುಂಪಾಗಿ ಜನ ಓಡಾಡಬಾರದು. ಈ ರೀತಿಯಾಗಿ ಏನಾದ್ರೂ ಕಂಡು ಬಂದ್ರೆ, ಅಂದ್ರೆ ಒಂದೇ ಸ್ಥಳದಲ್ಲಿ 5 ಜನಕ್ಕಿಂತ ಹೆಚ್ಚು ಜನ ಸೇರಬಾರದು ಅನ್ನುವಂತಹ ನಿಯಮ ಇದೆ. ಒಂದು ವೇಳೆ ಸೇರಿದ್ರೆ ಅವರ ವಿರುದ್ಧ ಈಗಾಗಲೇ ಕಾನೂನು ನಿಯಮವನ್ನ ಉಲ್ಲಂಘನೆ ಮಾಡಿರುವಂತಹ ಆರೋಪ ಕೇಳುವಂತೆ ಚುನಾವಣಾ ನಿಯಮವನ್ನ ಉಲ್ಲಂಘನೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಕ್ರಮವನ್ನ ಕೈಗೊಳ್ಳಬಹುದು. ನಾಳಿನ ಮತದಾನಕ್ಕೆ ಚುನಾವಣಾ ಆಯೋಗ ಸಕಲ ರೀತಿಯಲ್ಲೂ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇವತ್ತಿನಿಂದ ಮಸ್ಟರಿಂಗ್ ಕಾರ್ಯ ಆರಂಭ ಆಗಲಿದ್ದು ಎಲೆಕ್ಷನ್ ಡ್ಯೂಟಿ ಮಾಡುವವರಿಗೆ ಇವಿಎಂಗಳನ್ನ ಹಸ್ತಾಂತರ ಮಾಡಲಾಗುತ್ತೆ. ಬಸ್ಗಳ ಮೂಲಕ ಮತಕೇಂದ್ರಗಳಿಗೆ ಸಿಬ್ಬಂದಿಯನ್ನ ಕಳುಹಿಸಲಾಗುತ್ತೆ. ಮತಗಟ್ಟೆ ಅಧಿಕಾರಿಗಳು ಮತಗಟ್ಟೆಯಲ್ಲೇ ಇವತ್ತು ಸಂಜೆಯಿಂದನೇ ಉಳಿಯಲಿದ್ದಾರೆ. ನಾಳೆ ಬೆಳಗ್ಗೆ 7 ಗಂಟೆಯಿಂದ ಮತದಾನ ಆರಂಭ ಆಗಲಿದೆ. ಒಂದು ಮತಗಟ್ಟೆಗೆ 4 ಮತಗಟ್ಟೆ ಅಧಿಕಾರಿಗಳಿರ್ತಾರೆ. ಪೊಲೀಸ್, ರೂಟ್ ಆಫೀಸರ್, ರೂಟ್ ಸೆಕ್ಟರ್ ಆಫೀಸರ್ ಇರಲಿದ್ದಾರೆ. ಮತದಾನಕ್ಕೂ ಮೊದಲು ಅಣಕು ಮತದಾನ ನಡೆಯಲಿದೆ. ಇವಿಎಂನಲ್ಲಿ ಏನಾದರೂ ಸಮಸ್ಯೆ ಎದುರಾದ್ರೆ ಬೇರೆ ಇವಿಎಂ ಕೊಡೋದಕ್ಕೂ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಪೂರ್ವ ತಯಾರಿಯಲ್ಲಿ ಮಸ್ಟರಿಂಗ್ ಕೂಡ ಬಹಳ ಮುಖ್ಯವಾದದ್ದು. ಮಸ್ಟರಿಂಗ್ ಅಲ್ಲಿ ಎಲ್ಲಾ ಪೋಲಿಂಗ್ ಪರ್ಸನಲ್ PRO, APRO ಅಂಡ್ PO ಬೆಳಗ್ಗೆ 8 ಗಂಟೆ ಒಳಗಾಗಿ ಬರ್ತಾರೆ, ರಿಪೋರ್ಟ್ ಮಾಡ್ತಾರೆ. ಅವ್ರು ಸ್ಟ್ಯಾಚ್ಯುಟರಿ, ನಾನ್ ಸ್ಟ್ಯಾಚ್ಯುಟರಿ ಕವರ್ಸ್ ಅಂಡ್ ಇವಿಎಂ ಈ ಮೂರನ್ನು ಕೂಡ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಫೈನಲಿ ಬ್ರೀಫಿಂಗ್ ಕೂಡ ಮಾಡ್ತೇವೆ. ರೂಮ್ ನಲ್ಲಿ ಬ್ರೀಫಿಂಗ್ ಮಾಡಿ ಅವರನ್ನ ಮತಗಟ್ಟೆಗೆ ರೂಟ್ ಬಸ್ಗಳ ಮೂಲಕ ಮಧ್ಯಾಹ್ನ ಊಟದ ನಂತರ ನಾವು ಕಳಿಸ್ಕೊಡ್ತೇವೆ. ಅಲ್ಲಿ ಹೋಗಿ ಮತಗಟ್ಟೆ ಅಧಿಕಾರಿಗಳು ಅಲ್ಲಿ ಉಳ್ಕೊಳ್ತಾರೆ. ಉಳ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಕ್ ಪೋಲ್ ಅನ್ನ ಬೆಳಗ್ಗೆ ಮಾಡಿ 7 ಗಂಟೆಗೆ ಮತಗಟ್ಟೆಯಲ್ಲಿ ಮತದಾನ ಶುರುವಾಗಲಿಕ್ಕೆ ಏನು ಏರ್ಪಾಡು ಬೇಕು ಅದನ್ನು ಮಾಡ್ಕೊಳ್ತಾರೆ. ಮತದಾನ ಆದ ನಂತರ ಮತ್ತೆ ಮತಗಟ್ಟೆ ಅಧಿಕಾರಿಗಳು ಅವೆಲ್ಲ ದಾಖಲೆಗಳನ್ನು ತಗೊಂಡು ಮತ್ತೆ ಮಸ್ಟರಿಂಗ್ ಕೇಂದ್ರಕ್ಕೆ ಬರ್ತಾರೆ. ಅದನ್ನ ಡಿಮಸ್ಟರಿಂಗ್ ಕೇಂದ್ರ ಅಂತ ಕರಿತೇವೆ. ಅಲ್ಲಿ ಅವೆಲ್ಲ ಇವಿಎಂಗಳನ್ನ ಕಲೆಕ್ಟ್ ಮಾಡಿಕೊಂಡು ದಾಖಲೆಗಳನ್ನು ಪರಿಶೀಲಿಸಿಕೊಂಡು ನಮ್ಮ ಪೂರ್ವ ಸಮಸ್ಯೆಗಳಾಗದೇ ಇರೋ ಹಾಗೆ ಮೂಲಭೂತ ಸೌಕರ್ಯಗಳು ಮತಗಟ್ಟೆಯಲ್ಲಿ ಏನೇನು ಇರಬೇಕು, ಅವ್ರಿಗೆ ಉಳ್ಕೊಳಕ್ ವ್ಯವಸ್ಥೆ, ಲೈಟು, ನೀರು, ಟಾಯ್ಲೆಟ್, ಊಟ ಇವೆಲ್ಲವೂ ಕೂಡ ನಾವು ಮಾಡ್ಕೊಂಡಿದ್ದೇವೆ. ಮಸ್ಟರಿಂಗ್ ಕೇಂದ್ರದಲ್ಲಿ ಊಟ, ಮತಗಟ್ಟೆಯಲ್ಲಿ ಊಟ, ಪ್ರತಿಯೊಂದು ಕೂಡ ನಾವು ಪ್ಲಾನ್ ಮಾಡ್ಕೊಂಡಿದ್ದೇವೆ. ಯಾವುದೇ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡ್ತೇವೆ.